ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕೋಲಾರಲ್ಲಿ ನಮ್ಮ ಮಸೀದಿಗೆ ದರ್ಶನ ಅಂತ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಹಜರತ್ ಲತೀಫಾ ಬಾನು ಮಸೀದಿಯಲ್ಲಿ ಎಲ್ಲರೂ ಭಾಗವಹಿಸಿ, ಮುಖ್ಯವಾಗಿ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶನ, ನಮ್ಮ ನಜೀರಣ್ಣವರು, ಹಾಗೆ ನಮ್ಮ ಅನಿಲಣ್ಣವರು, ನಮ್ಮ ನಗರಸಭೆ ಅಧ್ಯಕ್ಷರು, ಎಲ್ಲ ಕೌನ್ಸಿಲರ್ಸ್, ನಮ್ಮ ಕೌನ್ಸಿಲರ್ಸ್ ಎಲ್ಲರೂ ಭಾಗವಹಿಸಿದ್ದಾರೆ. ಮುತ್ತುವಲ್ಲಿಯವರು, ಹಿರಿಯರು, ನಮ್ಮ ಹನೀಫಣ್ಣವರು, ಇದಾಯ್ತು, ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಮಸೀದಿ ದರ್ಶನ ಅಂದರೆ ನಾನೇನು ಅಂದ್ಕೊಂಡೆ, ಒಳಗಡೆಗೆ ಅಲ್ಲಿ ಬಂದು ನಮಸ್ಕಾರ ಹಾಕ್ಬಿಟ್ಟು ದರ್ಶನ ಮಾಡಿ, ಅಂದರೆ ನಾವು ದರ್ಶನ ಮಾಡಿ ಹೋಗೋದು ಅಂತ ನಾನು ಅಂದ್ಕೊಂಡೆ. ಆದರೆ ಫಾರ್ಮಾಲಿಟೀಸ್ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ಬಂದಿದ್ದ ತಕ್ಷಣ ವೆಲ್ಕಮ್ ಮಾಡಿದ್ರು. ಆಮೇಲೆ ಇಲ್ಲಿ ಫಾರ್ಮಾಲಿಟಿ ಏನು ಮಾಡ್ತೀವಿ, ನಾವು ಮಸೀದಿಯಲ್ಲಿ ಏನು ಮಾಡ್ತೀವಿ ಅನ್ನೋದಕ್ಕೆ ಒಂದು ಕೈ ಕಾಲು ತೊಳೆಯೋದು, ಮುಖ ತೊಳೆಯೋದನ್ನು ತೋರಿಸಿದ್ರು. ನಾವು ತೊಳ್ಕೊಂಡ್ವಿ. ಅಲ್ಲಿಂದ ಮಸೀದಿ ಒಳಗಡೆ ಹೋಗ್ಬೇಕಂದ್ರೆ ನಾವು ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಬಂದಾಗ ಏನೇನು ಇರುತ್ತೆ ಅಂತ, ಮಸೀದಿನಲ್ಲಿ ನಮಾಜ್ ಹೆಂಗೆ ಮಾಡ್ತೀವಿ, ಯಾವ ರೀತಿ ನಮ್ಮ ಸಿಸ್ಟಮ್ ಇರುತ್ತೆ ಅಂತ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ತುಂಬ ಖುಷಿಯಾಯಿತು. ನಾನು ಹೇಳೋದು ಇಷ್ಟೇ, ನಾವೆಲ್ಲ ಭಾರತೀಯರು, ಇಂಡಿಯನ್ಸ್, ನಾವೆಲ್ಲ ಭಾರತೀಯರು. ಭಾರತ ದೇಶದಲ್ಲಿ ಯಾರಿಗೇ ಆಗಲಿ ಗಾಳಿ ಸಪ್ರೇಟು, ನೀರು ಸಪ್ರೇಟು, ಭೂಮಿ ಸಪ್ರೇಟು, ಬೆಳಕು ಸಪ್ರೇಟು, ನೈಟ್ ಸಪ್ರೇಟು, ಸೂರ್ಯ ಸಪ್ರೇಟು, ಚಂದ್ರ ಸಪ್ರೇಟು, ಅಮಾವಾಸ್ಯೆ ಸಪ್ರೇಟು, ಪೌರ್ಣಿಮೆ ಸಪ್ರೇಟ್ ಯಾರಿಗೂ ಇಲ್ಲ. ಈ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರಿಗೂ ನಮ್ಮೆಲ್ಲರಿಗೂ ಒಂದೇ, ಎಲ್ಲ ಜಾತಿಗೂ ಒಂದೇ, ಎಲ್ಲ ಧರ್ಮಕ್ಕೂ ಒಂದೇ. ಆದರೆ ಭಾರತೀಯರಾಗಿ ನಾವು ಬದುಕಬೇಕು ಮಾತ್ರ. ಜಾತಿ ಧರ್ಮವನ್ನು ಇಟ್ಕೊಂಡು ಬದುಕೋದು ಅದು ಅಲ್ಲ. ಭಾರತೀಯರಾಗಿ ಬದುಕಬೇಕು. ಆದರೆ ಜಾತಿ ಧರ್ಮವನ್ನು, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡುವಾಗ ನಾನು ಡಿಸ್ಟರ್ಬೆನ್ಸ್ ಇಲ್ಲ. ಯಾರ ಧರ್ಮವನ್ನು ಯಾರನ್ನ ಪಾಲ್ಕೊಬೋದು. ಆದರೆ ನಾವೆಲ್ಲ ಇಂಡಿಯನ್ಸ್ ಆಗಿರಬೇಕು. ಇಂಡಿಯನ್ಸ್ ಆಗಿ ನಾವೆಲ್ಲ ಬಾಳಬೇಕು. ಭಾರತೀಯರಾಗಿ ನಾವು ಬಾಳಬೇಕು ಈ ದೇಶದಲ್ಲಿ ಅಷ್ಟೇ. ಎಲ್ಲರಿಗೂ ಸಪ್ರೇಟು. ಇವಾಗೇನಾದರೂ ಬಂದುಬಿಟ್ಟು ಹಿಂದೂಗೆ ಸಪ್ರೇಟ್, ಮುಸ್ಲಿಮ್ ಸಪ್ರೇಟ್, ಕ್ರಿಶ್ಚಿಯನ್ ಸಪ್ರೇಟ್ ಅಂತ ಡಾಕ್ಟ್ರ್ ಇದ್ದಾರಾ? ಹಾಸ್ಪಿಟಲ್ಸ್ ಇದ್ದಾವ? ಇಲ್ಲ. ಅವ್ರಿಗೇನಾದರೂ ಬ್ಲಡ್ ಏನಾದರೂ ಹೆಚ್ಚು ಯಾರಿಗೂ ಆಗಬಾರ್ದು, ಏನಾದರೂ ಆಯಿತು ಅನ್ಕೊಳ್ಳೋ ಒಂದು ತೊಂದರೆ, ಬ್ಲಡ್ ಬೇಕು ಅಂತಂದರೆ ಮುಸ್ಲಿಮ್ಸೇ ಬಿಟ್ಟು ಕೊಡಬೇಕಾ? ಹಿಂದೂಗಳೇ ಕೊಡಬೇಕಾ? ಸಿಖ್ಖರಿಗೆ ಕೊಡು, ಕ್ರಿಶ್ಚಿಯನ್ಸ್ ಕೊಡಬೇಕಾ? ಏನಿಲ್ವಲ್ಲ. ಆ ಬ್ಲಡ್ ಗ್ರೂಪ್ ಇದ್ದರೆ ಯಾವುದನ್ನಾಗಲಿ ತಗೋಬೋದು, ಅಷ್ಟೇ ಅಲ್ವ? ಇದ್ರ ಎಲ್ಲದರಲ್ಲೂ ನಾವು ಒಂದಾಗಿದ್ದೀವಿ. ಈಗಲೂ ಭಾರತ ದೇಶದಲ್ಲಿ ನಾವೆಲ್ಲರೂ ಸಹ ಒಂದಾಗಿದ್ದೀವಿ. ಆದರೆ ಕೆಲವು ಕಲ್ಪನೆಗಳು ಯಾವುದು ಆಗಬಾರದು. ಆಗದಂಗೆ ನಾವೆಲ್ಲರೂ ಅಣ್ಣತಮ್ಮಂದರಾಗಿ ಹೋಗಬೇಕು ಅನ್ನೋದೇ ನಮ್ಮದು ಉದ್ದೇಶ ಇದೆ. ಆಲ್ರೆಡಿ ಹಂಗೆ ಹೋಗ್ತಾ ಇದ್ದೀವಿ. ಇವತ್ತು ಮಸೀದಿ ದರ್ಶನ ಒಂದು ಒಳ್ಳೆಯ ಸಂದೇಶ ಇದೆ. ಜನಗಳಿಗೆ ಒಳ್ಳೆಯ ಸಂದೇಶ ಇದೆ. ನಮಗೆ ತುಂಬ ಖುಷಿಯಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೋಟಿಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ. ಒಬೆಸಿಟಿ ಇದ್ದರೆ ಬಿಪಿ, ಶುಗರ್, ಮಂಡಿ ನೋವು ಫ್ರೀ. ನೀರಿನಂತೆ ಹಣ ಸುರಿದ್ರೂ ಕರಗದು ಈ ಕೊಬ್ಬು. ಯೋಗ, ಜಿಮ್, ಜಾಗಿಂಗ್ ಮಾಡಿದ್ರೂ ಮಿಷನ್ ಇಂಪಾಸಿಬಲ್ ಬೊಜ್ಜು. ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್. ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ, ಜೀವನ ತಂತ್ರ. ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್. ವಾರಕ್ಕೆ 3 ರಿಂದ 4 ಕೆಜಿ ತೂಕ ಕೂಲಾಗಿ ಇಳಿಸಬಹುದು. ಕರೆ ಮಾಡಿ 9495552230, 9481638444, 9449552230 ಅಥವಾ 9481638444.